ನ್ಯೂಸ್, ಇದು ನಿಮ್ಮ ಧ್ವನಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯ ಅರ್ಹತೆ PUC ಮತ್ತು ಸೈನ್ಸ್ ಪಾಸ್ ಅವಧಿ 2 ವರ್ಷ, ನರ್ಸಿಂಗ್ GNM PUC ಕಲಾ ವಿಜ್ಞಾನ ವಾಣಿಜ್ಯ ಪಾಸ್ ಅವಧಿ 3 ವರ್ಷ, ಪ್ಯಾರಾಮೆಡಿಕಲ್ DMLT ಮತ್ತು DHI ವಿದ್ಯಾರ್ಹತೆ SSLC ಅಥವಾ PUC ವಿಜ್ಞಾನ ಅವಧಿ 3 ವರ್ಷ. ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್, CC ಕ್ಯಾಮೆರಾ ಅಳವಡಿಕೆ, ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ. ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ. ಇರ್ಫಾನ್ ಕೆ ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ, ವಾಸವಿ ಗುಡಿ ಎದುರುಗಡೆ, ರಾಯಚೂರು ರಸ್ತೆ, ಸಿಂಧನೂರು. ಪಿನ್ ನಂಬರ್ 514728. ದೂರವಾಣಿ ಸಂಖ್ಯೆ 8191435385 9036731385. ಹಿಂದೆ ಭೇಟಿ ನೀಡಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ನಮಸ್ಕಾರ, ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು: ಅಮಿತ್ ಶಾ ಕರ್ನಾಟಕಕ್ಕೆ ಬರುವುದು ಕನ್ನಡಿಗರಿಗೆ ಕೊಡುವುದಕ್ಕೋ ಕಿತ್ತುಕೊಳ್ಳುವುದಕ್ಕೋ CM ಸಿದ್ದರಾಮಯ್ಯ ಪ್ರಶ್ನೆ. ಗುತ್ತಿಗೆ ಹೊರಗುತ್ತಿಗೆ ದಿನಗೂಲಿ ನೌಕರರ ವೇತನ ಪಾವತಿಸಲು ಮಹಿಳಾ ಸಬಲೀಕರಣ ಸಂಘದಿಂದ ಒತ್ತಾಯ. ಶುದ್ಧ ಕುಡಿಯುವ ನೀರು ಒದಗಿಸಲು ಕಟ್ಟಡ ಹಾಗೂ ಹಮಾಲಿ ಸಂಘಟನೆ ಒತ್ತಾಯ. ಜಮಾಅತೆ ಇಸ್ಲಾಮಿ ಹಿಂದ್ ಸದ್ಭಾವನಾ ವೇದಿಕೆ, ಭಾವೈಕ್ಯ ಶಾಂತಿ ಸಂದೇಶ ಸಂಸ್ಥೆಗಳಿಂದ ಇಫ್ತಾರ್ ಸೌಹಾರ್ದ ಕೂಟ. ಮೇ 10ಕ್ಕೆ ದಲಿತ ಸಂಘಟನೆ ಭೀಮಗರ್ಜನೆ. ಜಿಲ್ಲಾ ಸಮಿತಿಯಿಂದ 51 ಜೋಡಿಗೆ ಉಚಿತ ಸಾಮೂಹಿಕ ವಿವಾಹ. ವಾರ್ತೆಗಳ ವಿವರ. ಅಮಿತ್ ಶಾ ಕರ್ನಾಟಕಕ್ಕೆ ಬರುವುದು ಕನ್ನಡಿಗರಿಗೆ ಕೊಡುವುದಕ್ಕೋ ಕಿತ್ತುಕೊಳ್ಳುವುದಕ್ಕೋ? ಬರ ಪರಿಹಾರಕ್ಕೆ ಮನವಿ ಮಾಡಿ 4 ತಿಂಗಳು ಕಳೆದರೂ ನಯಾ ಪೈಸೆ ಕೊಟ್ಟಿಲ್ಲ. ಹಿಂದೆ BJPಯ ರಾಜ್ಯದಲ್ಲಿ ಅಧಿಕಾರ ಇದ್ದಾಗಲೂ ಹೀಗೆ ಅನ್ಯಾಯ ಮಾಡಿದ್ದೀರಿ. ನಿಮಗೆ ಕನ್ನಡಿಗರ ಮೇಲೆ ಯಾಕಿಷ್ಟು ವಿದ್ವೇಷ? ಕರ್ನಾಟಕದಲ್ಲಿ BJP ಪರ ಒಂದು ದಿನದ ಮಟ್ಟಿಗೆ ಪ್ರಚಾರಕ್ಕೆ ಬಂದಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ CM ಸಿದ್ದರಾಮಯ್ಯ ಸಾಲು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮಳೆ ಕೊರತೆಯಿಂದಾಗಿ ರಾಜ್ಯದ 223 ತಾಲೂಕುಗಳನ್ನು ಬರಪೀಡಿತ ಎಂದು ಅಧಿಕೃತವಾಗಿ ಘೋಷಿಸಲಾಗಿದೆ. ಅಂದಾಜು 33,770 ಕೋಟಿಯಷ್ಟು ನಷ್ಟವಾಗಿದೆ ಎಂದು ರಾಜ್ಯ ಸರ್ಕಾರ ಸಮೀಕ್ಷೆ ನಡೆಸಿ ಅಂದಾಜು ಮಾಡಿತ್ತು. ಇದರಲ್ಲಿ ಕನಿಷ್ಠ 17,901 ಕೋಟಿ ಪರಿಹಾರವನ್ನಾದರೂ ನೀಡಬೇಕೆಂಬುದು ಕರ್ನಾಟಕದ ಬೇಡಿಕೆ. ಇದಕ್ಕಾಗಿ ಪತ್ರದ ಮೇಲೆ ಪತ್ರ ಬರೆದೆವು. ಪ್ರಧಾನಿಯವರ ಜೊತೆ ಬರ ಪರಿಹಾರ ನೀಡುವ ಉನ್ನತಾಧಿಕಾರ ಸಮಿತಿಯ ಅಧ್ಯಕ್ಷರಾದ ನಿಮ್ಮನ್ನು ಭೇಟಿಯಾದೆವು. ಈವರೆಗೂ ಒಂದು ನಯ ಪೈಸೆಯೂ ಪರಿಹಾರ ನೀಡಿಲ್ಲ. ಕರ್ನಾಟಕ ಕನ್ನಡಿಗರ ಬಗ್ಗೆ ಯಾಕೆ ನಿಮಗೆ ಇಷ್ಟು ದ್ವೇಷ ಎಂದು ಪ್ರಶ್ನಿಸಿದ್ದಾರೆ. 1 ವಾರದೊಳಗೆ ಉನ್ನತಾಧಿಕಾರ ಸಮಿತಿಯ ಸಭೆ ಕರೆಯುತ್ತೇನೆ ಎಂದು ಕಳೆದ ಸೆಪ್ಟೆಂಬರ್ನಲ್ಲಿಯೂ ನೀವು ನನಗೆ ಆಶ್ವಾಸನೆ ಕೊಟ್ಟಿದ್ದೀರಿ. ವಾರ ಕಳೆದು ತಿಂಗಳುಗಳ ಮೇಲೆ ತಿಂಗಳುಗಳು ಕಳೆದು ಹೋಯಿತು. ಇಲ್ಲಿಯವರೆಗೆ ನೀವು ಸಭೆಯನ್ನೂ ಕರೆದಿಲ್ಲ, ಬರ ಪರಿಹಾರವನ್ನು ನೀಡಿಲ್ಲ. ಯಾಕೆ ಎಂದು CM ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಅಮಿತ್ ಶಾ ಅವರೇ, ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಡಿ, ಕನ್ನಡಿಗರಿಗೆ ದ್ರೋಹ ಎಸಗಬೇಡಿ, ಕನ್ನಡ ಭಾಷೆಯನ್ನು ತುಳಿಯಲು ಹೋಗಬೇಡಿ, ರಾಜ್ಯದ ಶಾಂತಿ ಮತ್ತು ನೆಮ್ಮದಿಯನ್ನು ಕೆಡಿಸಲು ಹೋಗಬೇಡಿ. ನಿಮ್ಮ ಸರ್ಕಾರದ ಸಾಧನೆಯನ್ನು ಜನತೆಯ ಮುಂದಿಟ್ಟು ಮತಯಾಚನೆ ಮಾಡಿ. ಇದರಿಂದ ಗೌರವದ ಸೋಲನ್ನಾದರೂ ಪಡೆಯಬಹುದು. ಇದರ ಹೊರತಾಗಿ ಅಡ್ಡ ಮಾರ್ಗದ ಮೂಲಕ ಚುನಾವಣೆಯನ್ನು ಎದುರಿಸಲು ಹೊರಟರೆ ಕಳೆದ ವಿಧಾನಸಭೆಯ ಚುನಾವಣೆಯ ಫಲಿತಾಂಶವೇ ಲೋಕಸಭಾ ಚುನಾವಣೆಯಲ್ಲಿ ಪುನರಾವರ್ತನೆಯಾಗಲಿದೆ ಎಂದು ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ನಗರದ ಸಮಾಜ ಕಲ್ಯಾಣ ಇಲಾಖೆಗೆ ಒಳಪಡುವ ಎಲ್ಲ ವಸತಿ ನಿಲಯಗಳಲ್ಲಿ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುವ
ಸಿಬ್ಬಂದಿಗಳ ವೇತನ ಪಾವತಿಸುವಂತೆ ಮಹಾಶಕ್ತಿ ಮಹಿಳಾ ಸಬಲೀಕರಣ ಸಂಘದ ರಾಜ್ಯ ಸಮಿತಿಯಿಂದ ತಾಲೂಕಾ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ಜಿಲ್ಲಾ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಲಾಯಿತು. ರಾಜ್ಯಾಧ್ಯಕ್ಷರಾದ ವಿಜಯರಾಣಿ ಮಾತನಾಡಿ, ಸರ್ಕಾರವು ಶಿಕ್ಷಣದ ಗುಣಮಟ್ಟ ಸುಧಾರಿಸಲು ವಿದ್ಯಾರ್ಥಿ ಯುವಜನರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ. ಹಾಗೆಯೇ ವಸತಿ ನಿಲಯಗಳನ್ನು ಕೂಡ ನಿರ್ವಹಣೆ ಮಾಡಲಾಗುತ್ತಿದೆ. ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ವಸತಿ ನಿಲಯಕ್ಕೆ ದಾಖಲಾತಿ ಬಯಸುವ ವಿದ್ಯಾರ್ಥಿಗಳಿಗಾಗಿ ಅರ್ಜಿ ಹಾಕಿದ ಎಲ್ಲ ವಿದ್ಯಾರ್ಥಿಗಳಿಗೆ ವಸತಿ ನಿಲಯ ಕಲ್ಪಿಸುವ ಮಹತ್ತರವಾದ ಹೆಜ್ಜೆಯನ್ನು ಇಟ್ಟಿರುವುದು ಸಂತಸದ ವಿಷಯ. ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಸಿಂಧನೂರಿನ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಎಲ್ಲ ವಸತಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುವ ಗುತ್ತಿಗೆ, ಹೊರಗುತ್ತಿಗೆ ಆಧಾರಿತ ಹಾಗೂ ದಿನಗೂಲಿ ನೌಕರರ ವೇತನವು ಬರೋಬ್ಬರಿ 11 ತಿಂಗಳು ಕಳೆದರೂ ಕಾರ್ಮಿಕರ ವೇತನ ಬಾರದೇ ಇರುವುದು ವಿಪರ್ಯಾಸವೇ ಸರಿ ಎಂದರು. ನಂತರ ಮಾತನಾಡಿದ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲವಾಡಿಗೆ, ವಸತಿ ನಿಲಯದಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳು ತಮಗೆ ವೇತನವಿಲ್ಲದೆ ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಲು ಸಂಕಷ್ಟ ಪಡುತ್ತಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳಾದ ತಾವು ಈ ಕೂಡಲೇ ವಸತಿ ನಿಲಯದಲ್ಲಿ ಕಾರ್ಯನಿರ್ವಹಿಸುವ ಎಲ್ಲ ಕಾರ್ಮಿಕರ ಸಂಪೂರ್ಣ ವೇತನವನ್ನು ಭರಿಸಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಳ್ಳುವುದು ಅನಿವಾರ್ಯವಾಗುತ್ತದೆಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಎಂಎಂಎಸ್ ಸಂಘಟನೆಯ ರಾಜ್ಯ ಗೌರವ ಸಲಹೆಗಾರರಾದ ಕರಿಯಪ್ಪ ತೋರಣದಿನ್ನಿ, ಗುರುಲಿಂಗಪ್ಪ ದೊಡ್ಡಮನೆ ತೋರಣದಿನ್ನಿ, ಡಿಎಸ್ಎಸ್ ಮುಖಂಡ ಪಂಪಾಪತಿ, ಹುಸೇನಪ್ಪ ಸಿಂಗಾಪುರ್, ನಿರ್ಮಲಾ ಅಂಚಿನಾಳ್ ಹಾಗೂ ಕಾರ್ಮಿಕರಾದ ಸುಶೀಲಮ್ಮ ವಿರುಪಮ್ಮ, ಸಾಲಿಯಾ, ಶಂಕರಮ್ಮ, ಅಣ್ಣಮ್ಮ ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ವಸತಿ ನಿಲಯದ ಕಾರ್ಮಿಕರ ಸಿಬ್ಬಂದಿಗಳು ಇದ್ದರು. ಈ ಒಂದು ಪ್ರತಿಭಟನೆ ನಾವು ಸುಮಾರು 1 ವರ್ಷಗಳ ಕಾಲ, 11 ತಿಂಗಳ ಅಂತರ 1 ವರ್ಷಗಳ ಕಾಲ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಯಾವುದೇ ರೀತಿಯ ಸಂಬಳಗಳಾಗಿಲ್ಲ, ವೇತನಗಳು ಆಗಿಲ್ಲ. ಇದಕ್ಕೆ ನೇರವಾಗಿ ಅಧಿಕಾರಿಗಳೇ ನೇರ ಹೊಣೆಗಾರರಾಗುತ್ತಾರೆ. ಸುಮಾರು 1 ವರ್ಷದಿಂದ ಆಗಿಲ್ಲ ಅಂತಂದರೆ ಅವರು ತಮ್ಮ ಮಕ್ಕಳನ್ನು ಹೇಗೆ ಬದುಕಿಸಬೇಕು, ಕುಟುಂಬಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು. ಈ ಒಂದು ಕಾರ್ಮಿಕರು ಸುಮಾರು ವರ್ಷಗಳಿಂದ 10, 15, 20 ವರ್ಷಗಳಿಂದ ಕೂಡ ಈ ಸಿಂಧನೂರಿನ ಎಲ್ಲ ವಸತಿ ನಿಲಯ ಕೆಲಸ ಮಾಡ್ತಿದ್ದಾರೆ. ಆದರೆ ಅವರಿಗೆ ಯಾವುದೇ ಪ್ರತಿ ತಿಂಗಳು ಅವರಿಗೆ ವೇತನ ಆಗದೆ, ಸ್ಯಾಲ್ರಿ ಆಗದೆ, ಅವರಿಗೆ ಪಗಾರ ಆಗದೆ ಭಾಳ ಒಂದು ದೊಡ್ಡ ಸಂಕಷ್ಟದಲ್ಲಿ ಅವರು ಸಿಲುಕಿದ್ದಾರೆ. ಹಾಗಾಗಿ ಇವತ್ತು 11 ತಿಂಗಳುಗಳ ಕಾಲ ಇವರು ಸದಾ ಹಾಸ್ಟೆಲಲ್ಲಿ ಕೆಲಸ ಮಾಡಿದ್ದಾರೆ. 11 ತಿಂಗಳಾದರೂ ಕೂಡ ಅವರಿಗೆ ಸಂಬಳ ಕೊಡದೆ ಅವರ ಕುಟುಂಬಗಳು ಬೀದಿ ಪಾಲಾಗ್ತಿದ್ದಾವೆ. ಅವರ ಹೆಂಡತಿ, ಅವರ ಮಕ್ಕಳು, ಆಮೇಲೆ ತಮ್ಮ ಇಡೀ ಕುಟುಂಬ ಇವತ್ತು ಬೀದಿ ಬಂದಿದೆ. ಹಾಗಾಗಿ ನಾವು ಮಹಾಶಕ್ತಿ ಮಹಿಳಾ ಸಂಘಟನೆ ವತಿಯಿಂದ ಮತ್ತು ಇನ್ನಿತರ ಸಂಘಟನೆ ವತಿಯಿಂದ ಮತ್ತು ಎಲ್ಲ ಸಿಬ್ಬಂದಿಗಳೆಲ್ಲರೂ ಕೂಡಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ರಾಯಚೂರು ಅವರು ಮತ್ತು ತಾಲೂಕು ಸಹಾಯಕ ನಿರ್ದೇಶಕರು ಗ್ರೇಟ್ 2 ಸಮಾಜ ಕಲ್ಯಾಣ ಇಲಾಖೆ ಚಿನ್ನೂರು ಅವರು ಕೂಡ ಇವತ್ತು ಬರಬೇಕು. ಏನು ಧರಣಿ ನಿರತರಾದಂಥ ಸ್ಥಳಕ್ಕೆ ಬರಬೇಕು. ಬಂದು ಅವರ ಏನು ಅಹವಾಲು ಇದೆ, 11 ತಿಂಗಳ ಸಂಬಳ ಏನು ಕೊಡಬೇಕಂತ ಏನು ಹೋರಾಟ ನಿರ್ಧಾರ ಆಗಿದ್ದೀವಿ. ಆ 11 ತಿಂಗಳ ಸಂಬಳದ ಬಗ್ಗೆ ನಮ್ಮ ನೇರವಾಗಿ ಬಂದು ಲಿಖಿತವಾಗಿ ಏನು ಪತ್ರವನ್ನು ಕೊಡೋದ್ರ ಮುಖಾಂತರ, ಲಿಖಿತವಾದ ಭರವಸೆಯನ್ನು ಕೊಡೋದ್ರ ಮುಖಾಂತರ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು. ತುರ್ಯಾಳ್ ಪಟ್ಟಣದಲ್ಲಿ ಕಲುಷಿತ ನೀರು ಬಿಡುಗಡೆ ಮಾಡುವುದನ್ನು ಬಂದ್ ಮಾಡಿ ಶುದ್ಧವಾದ ಕುಡಿಯುವ ನೀರು ಒದಗಿಸುವ ಮೂಲಕ ಜನರ ಆರೋಗ್ಯ ಕಾಪಾಡುವಂತೆ ಆಗ್ರಹಿಸಿ ವಿಶ್ವೇಶ್ವರಯ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಅಸಂಘಟಿತ ಕಾರ್ಮಿಕ ಸಂಘದಿಂದ ಇಂದು ತುರ್ಯಾಳ್ ಪಟ್ಟಣ ಪಂಚಾಯತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಶುದ್ಧವಾದ ನೀರು ಒದಗಿಸುವಂತೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕಲ್ಯಾಣ ಶೆಟ್ಟಿಯವರಿಗೆ ಹಲವಾರು ಬಾರಿ ಮನವಿ ಪತ್ರ ನೀಡಿದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ಮಾಡಿದ ಕಾರಣ ಇಂದು ಮತ್ತೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರತಿಭಟನಾಕಾರರು ಹೇಳಿದರು. ಕೊಪ್ಪಳದಲ್ಲಿ ಇರುವುದರಿಂದ ನಾನು ಬರಲು ಆಗುವುದಿಲ್ಲ, ಮುಖ್ಯಾಧಿಕಾರಿಯನ್ನು ಮನವಿ ಸ್ವೀಕರಿಸಲು ಕಳಿಸುತ್ತೇನೆ ಎಂದು ತಹಸೀಲ್ದಾರ್ ಹೇಳುತ್ತಾರೆ. ಮಸ್ಕಿಯಲ್ಲಿ ಚುನಾವಣೆಯ ತರಬೇತಿಯಲ್ಲಿ ಇದ್ದೇನೆ, ನಾನು ಮನವಿ ಸ್ವೀಕರಿಸಲು ಬರುವುದಿಲ್ಲ ಎಂದು ಮುಖ್ಯಾಧಿಕಾರಿ ಹೇಳುತ್ತಾರೆ. ತಹಸೀಲ್ದಾರ್ ಬರಲೇಬೇಕು ಎಂದು ಪ್ರತಿಭಟನೆಕಾರರು ಪಟ್ಟು ಹಿಡಿದು ಶುದ್ಧವಾದ ಕುಡಿಯುವ ನೀರು ಕೊಡದೆ ನಿರ್ಲಕ್ಷ್ಯ ಮಾಡಿದ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನಾ ಮಾಡುವ ವಿಷಯ ತಿಳಿದು ಶಾಸಕ ಬಸನಗೌಡ ತುರ್ವಿಹಾಳ್ ಸ್ಥಳಕ್ಕೆ ಭೇಟಿ ನೀಡಿ ಆದಷ್ಟು ಬೇಗನೆ ಶುದ್ಧವಾದ ಕುಡಿಯುವ ನೀರು ಪೂರೈಸುವ ಭರವಸೆ ನೀಡಿದರು. ವಿಶ್ವೇಶ್ವರಯ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಅಸಂಘಟಿತ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಅನ್ವರ್ ಪಾಷಾ, ಶ್ರೀ ಮಾರುತೇಶ್ವರ ಹಮಾಲಿ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಹನುಮಂತ, ಶ್ರೀ ದುರ್ಗಾದೇವಿ ಹಮಾಲಿ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ನಿರುಪಾದಿ, ಇತರ ಮುಖಂಡರಾದ ವೆಂಕಟೇಶ್, ಜಾಕಿರ್ ಪಾಷಾ, ಯಮನೂರ್, ಚಂದ್ರಶೇಖರ್, ಬಸವರಾಜ್, ನಬಿಸಾಬ್, ದುರ್ಗಪ್ಪ, ಸೋಮನಾಥ್, ಈರಪ್ಪ, ರಾಮಣ್ಣ, ಶರಣಪ್ಪ, ನಿಂಗಪ್ಪ, ರಾಮಣ್ಣ, ಬಸವರಾಜ್, ಹೇಮಣ್ಣ, ಮಲ್ಲಿಕಾರ್ಜುನ ಸೇರಿದಂತೆ ಇತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಸಂಘ ಸಂಸ್ಥೆಗೂ ವಿಶ್ವಾಸಕ್ಕೆ ತಗೋಬೇಕು. ಅಂಥದ್ದು ವಿಶ್ವಾಸಕ್ಕೆ ತಗೊಳ್ಳಾರ್ದಂಗೆ ಇವ್ರು ಕೆಲಸ ಮಾಡ್ತಾರ ಅಂದರೆ ಇವರು ಅಧಿಕಾರದಾಗ ಕೆಲಸ ಕಲ್ತು ಬಂದಾರೋ ಇಲ್ಲ ಅಂತ ನಮಗೆ ಗೊತ್ತಿಲ್ಲ.
ಅಧಿಕಾರಿಗಳು ಇವ್ರು ಅಧಿಕಾರ ಮಾಡೋದನ್ನು ಗೊತ್ತೈತಿಲ್ಲ ಅಂತ ನಾನು ಅಂತೀನಿ. ಈಗ ಅವ್ರು ಅಂದ್ರೆ ಟ್ರೈನಿಂಗ್ ಹೋಗಿ ನಾವು ಬರೋಕ್ಕಾಗಲ್ಲ ಅಂತೇಳಿ ಇಲ್ಲಿ ಜನರ 20,000 ಜನಸಂಖ್ಯೆ ಜೀವನ ಜೊತೆ ಆಟ ಆಡೋಕೊಂತಾರೆ. ಇಂಥ ಕಲುಷಿತ ನೀರು ಕೊಡ್ದು ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತೇಳಿ ಉತ್ತರ ಕೊಡ್ತಾರೆ. ಇದು ಹೊಣೆ ಯಾರು ಹಂಗಾದ್ರೆ? ಈಗ ನಮ್ಮ ಪಂಚಾಯತಿ ದಂಡಾಧಿಕಾರಿಗಳು ತಹಸೀಲ್ದಾರ್ ಆಡಳಿತದಾಗ ಐತಿ. ಯಾಕಂದ್ರೆ ನಮ್ಮ ಚುನಾವಣೆ ಮುಗಿದು 2 ವರ್ಷ 4 ತಿಂಗಳ ಕಳೆದೈತಿ. ಕಳೆದ್ರೂ ಇದುವರೆಗೆ ಅಧ್ಯಕ್ಷರು ಉಪಾಧ್ಯಕ್ಷರ ಸ್ಥಾನಗಳು ಘೋಷಣೆ ಆಗಿಲ್ಲ. ಅಲ್ಲಿವರೆಗೆ ಮುಖ್ಯ ಅಧಿಕಾರಿಗಳು ಹಾಗೂ ತಹಸೀಲ್ದಾರ್ ಆಡಳಿತ ನಡೀತೈತೆ ನಮಗೆ. ರಂಜಾನ್ ಹಬ್ಬದ ನಿಮಿತ್ತ ಉಪವಾಸ ಆಚರಣೆಯಲ್ಲಿರುವ ಮುಸ್ಲಿಂ ಬಾಂಧವರಿಗಾಗಿ ಇಫ್ತಿಯಾರ್ ಸೌಹಾರ್ದ ಕೂಟವನ್ನು ಸದ್ಭಾವನಾ ವೇದಿಕೆ, ಭಾವೈಕ್ಯ ಶಾಂತಿ ಸಂದೇಶ ಹಾಗೂ ಜಮಾತೆ ಇಸ್ಲಾಂ ಹಿಂದೂ ಸಂಘಟನೆಗಳ ವತಿಯಿಂದ ಮಸ್ಜಿದ್ ಎ ಹುದಾದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ರಂಜಾನ್ ಹಾಗೂ ಉಪವಾಸದ ಪ್ರಾಮುಖ್ಯತೆ ಹಾಗೂ ಈ ಕುರಿತು ಪೈಗಂಬರರ ಮಾತುಗಳ ಕುರಿತು ಹಾಗೂ ಎಲ್ಲರೂ ಮನುಷ್ಯರನ್ನು ಪ್ರೀತಿಸುವುದನ್ನು ಕಲಿಯಬೇಕೆಂದು ಜನಾಬ್ ಲಾಲ್ ಹುಸೇನ್ ಸಾಬ್ ಕಂದ್ಗಲ್ ಇಫ್ತಾರ್ ಸಂದೇಶ ಸಾರಿದರು. ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ಎದ್ದರದೊಡ್ಡಿಯ ಮಹಾಲಿಂಗ ಮಹಾಸ್ವಾಮಿಗಳು ಹಾಗೂ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಸದಾನಂದ ಮಹಾರಾಜ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವಕೀಲರ ಸಂಘದ ಅಧ್ಯಕ್ಷ ಎನ್ ರಾಮನಗೌಡ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್, ಪತ್ರಕರ್ತರ ಸಂಘದ ಅಧ್ಯಕ್ಷ DH ಕಂಬಳಿ, ಖಾದರ್ ಸಾಬ್ ಭಾಷಾ ಟೈಲ್ಸ್, ಶೇಖ್ ಸಾಬ್ ಮುಳ್ಳೂರ್, ಕೆ ಮರಿಯಪ್ಪ, ಶಾಶ್ವತಯ್ಯ ಸ್ವಾಮಿ ಮುಕ್ಕುಂದಿ ಮಠ್ ಭಾಗವಹಿಸಿದ್ದರು. ಸೌಹಾರ್ದ ಇಫ್ತಾರ್ ಕೂಟದ ಆಯೋಜಕರಾದ ಜಮಾತೆ ಅಧ್ಯಕ್ಷರಾದ ಹುಸೇನ್ ಸಾಬ್, ಸದ್ಭಾವನಾ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಚನ್ನನಗೌಡ ಪಾಟೀಲ್, ಭಾವೈಕ್ಯ ಶಾಂತಿ ಸಂದೇಶದ ಪಂಪಯ್ಯ ಸ್ವಾಮಿ ಸಾಲಿಮಠ್ ವೇದಿಕೆ ಮೇಲಿದ್ದರು. ಹಿಂದೂಗಳನ್ನು ಮಾತ್ರ ಪ್ರೀತಿಸಿದರೆ ಹಿಂದೂಗಳು ನಿಮ್ಮ ಜೊತೆ ಇರುತ್ತಾರೆ. ನೀವು ಮುಸ್ಲಿಮರನ್ನು ಮಾತ್ರ ಪ್ರೀತಿಸಿದರೆ ಮುಸಲ್ಮಾನರು ನಿಮ್ಮ ಜೊತೆ ಇರುತ್ತಾರೆ. ಆದರೆ ನೀವು ಮನುಷ್ಯರನ್ನು ಪ್ರೀತಿಸಿದರೆ ಎಲ್ಲರೂ ನಿಮ್ಮ ಜೊತೆ ಇರುತ್ತಾರೆ. ಆ ಮಾನವ ಸಹೋದರತೆಯ ಸಂದೇಶ ರಮಜಾನ್ ಕೊಡಲಿಕ್ಕೆ ಬಂದಿದೆ. ನಾವು ನಮ್ಮ ಸಹೋದರರ ಜೊತೆ ಈ ವಿಷಯಗಳನ್ನು ಹಂಚಿಕೊಳ್ಳುವಂತಹ ಒಂದು ಕಾರ್ಯಕ್ರಮ. ಉಪವಾಸ ಬಿಡುವಂತಹ ಸಮಯ ಬಹಳ ಪಾವನವಾದ ಸಮಯ. ಆ ಸಂದರ್ಭದಲ್ಲಿ ಉಪವಾಸ ಇಲ್ಲದವರು ಉಪವಾಸಿಗನ ಜೊತೆ ಆಹಾರ ಸೇವಿಸಿದರೆ ಉಪವಾಸಿಗನಿಗೆ ಸಿಗುವಷ್ಟೇ ಪುಣ್ಯ ಉಪವಾಸ ಇಲ್ಲದವನಿಗೂ ಸಿಗುತ್ತದೆ ಅಂತ ಪ್ರವಾದಿಗಳು ಹೇಳಿದ್ದು. ಅದೇ ಒಂದು ಪುಣ್ಯದ ಪಾತ್ರಕ್ಕೆ ನಮ್ಮೆಲ್ಲ ಜಾತಿ ಧರ್ಮೀಯರು ನಮ್ಮ ಜೊತೆ ಇರಲಿ ಒಂದು ದಿನದ ಮಟ್ಟಿಗಾದರೂ ಎನ್ನುವಂತಹ ಕಳಕಳಿಯೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಿದ್ದು. ಹೆಚ್ಚು ಸಮಯ ತೆಗೆದುಕೊಂಡಿದ್ದರೆ ಕ್ಷಮಿಸಬೇಕು. ಭಗವಂತ, ಯಾಕೆಂದರೆ ನೀವೆಲ್ಲ ನಿರಾಕಾರ ವಸ್ತುವೆಂದು ನೀವು ಪೂಜೆ ಮಾಡ್ತಿರಲ್ಲ, ಅದೇ ಕಾರಣವಾಗಿ ನಾವು ಸಹ ನಿರಾಕಾರ ವಸ್ತು, ಆಕಾರ ಇಲ್ಲದಂಥ ವಸ್ತು ನಿರಾಕಾರ. ಆ ನಿರಾಕಾರ ವಸ್ತುವೇ ನಮ್ಮ ಒಂದು ವೀರಶೈವ ಧರ್ಮ ಅಥವಾ ಲಿಂಗಾಯತ ಧರ್ಮ ಅದನ್ನು ಪೂಜೆ ಮಾಡ್ತಾರೆ. ಅಂಥ ಒಂದು ನಿರಾಕಾರ ವಸ್ತುವನ್ನು ತಮ್ಮದೇ ಆದಂಥ ಒಂದು ಮನಸ್ಸಿನಿಂದ ಪೂಜೆ ಮಾಡಿ ಆ ಭಗವಂತನ ಕೃಪೆಗೆ ನಾವು ನೀವೆಲ್ಲರೂ ಪಾತ್ರ ಆಗೋಣ ಅಂತ ಒಂದು ಸದ್ಬುದ್ಧಿ ಸದಾಚಾರಗಳನ್ನು ನಿಮ್ಮಲ್ಲಿ ಕೊಡಲಿ ನಮ್ಮಲ್ಲಿ ಕೊಡಲಿ ಅಂತಕ್ಕಂಥ ಆಶಯವನ್ನು ಅಸುತ್ತ ನಮ್ಮಲ್ಲಿ. ಭಾವೈಕ್ಯ ಶಾಂತಿ ಸಂದೇಶ, ಭಾವೈಕ್ಯ 2 ರಥಗಳ ಗಾಲಿಗಳು ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು, ಯಾಕಂದ್ರೆ ಧರ್ಮ ಬಹಳ ಪವಿತ್ರವಾದದ್ದು. ನೀರು ವರ್ತಿ ತೋಡದಾಗ ಒಂದಿಷ್ಟು ಒಂಡಿರುತ್ತೆ, ಕುಳಿತುಕೊಂಡಾಗ ತಿಳಿನೀರು ಬರ್ತಾ ತಿಳಿನೀರನ್ನು ನಾವು ತಗೋಬೇಕೇ ಹೊರತಾಗಿ ನಾವು ಕುಡಿದಿಂದ ಅದನ್ನ ಮತ್ತಿಷ್ಟು ಗಲೀಜು ಮಾಡಿ ಹೋಗುವಂತ ಆಗಬಾರದು ಅನ್ನುವಂಥ ಶರಣರ ಮತ್ತು ಸಂತರ, ದಾರ್ಶನಿಕರ, ಸೂಫಿ ಸಂತರ ಎಲ್ಲರ ಧರ್ಮ ಒಂದೇ ಆಗಿದೆ ಅನ್ನುವಂಥ ಭಾವನೆಯೊಂದಿಗೆ ನಾವೆಲ್ಲರೂ ಭಾರತೀಯರು, ನಮ್ಮಲ್ಲಿ ಭೇದ ಭಾವ ಬೇಡ, ನಾವೆಲ್ಲರೂ ಇಲ್ಲೇ ಅಣ್ಣ ತಮ್ಮ ಅಕ್ಕ ತಂಗಿ ಸಹೋದರತ್ವದಿಂದ ಬಾಳೋಣ ಬದುಕೋಣ ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದ್ರೆ ಜಗತ್ತಿನಲ್ಲಿ ವಿಶಿಷ್ಟವಾಗಿರುವಂಥ ದೇಶ ಯಾವುದಂದ್ರೆ ಅದು ಭಾರತ ದೇಶ. ಭಗವಾನ್ ಬುದ್ಧ, ವಿಶ್ವಗುರು ಬಸವೇಶ್ವರ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಜಯಂತ್ಯೋತ್ಸವ ಅಂಗವಾಗಿ ದಲಿತ ಸಂಘಟನೆ ಸಮಿತಿ ಭೀಮಾ ಘರ್ಜನೆ ಜಿಲ್ಲಾ ಸಮಿತಿ ವತಿಯಿಂದ 51 ಜೋಡಿಗೆ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯದ ಮಹಾಪ್ರಧಾನ ಕಾರ್ಯದರ್ಶಿ ಹನುಮಂತಪ್ಪ ಹಂಪನಾಳ್ ಹೇಳಿದರು. ತಮ್ಮ ಕಾರ್ಯಾಲಯದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಇಂದಿನ ದಿನಮಾನಗಳಲ್ಲಿ ಮದುವೆ ಕಾರ್ಯಕ್ರಮಗಳಿಗೆ ಹೆಚ್ಚಿನ ರೀತಿಯಲ್ಲಿ ದುಂದು ವೆಚ್ಚ ಮಾಡಲಾಗುತ್ತಿದ್ದು, ಇದರಿಂದ ತಮ್ಮ ಮಕ್ಕಳಿಗೆ ಮದುವೆ ಮಾಡಿಸುವಂತಹ ನಾಗರಿಕರಿಗೆ ಕಷ್ಟಕರವಾಗುತ್ತಿದ್ದು, ಇದನ್ನು ಅರಿತು ನಮ್ಮ ಸಂಘಟನೆ ವತಿಯಿಂದ ಭಗವಾನ್ ಬುದ್ಧ ಗುರು ಬಸವೇಶ್ವರ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯ ಅಂಗವಾಗಿ 51 ಜೋಡಿಗಳಿಗೆ ಸಾಮೂಹಿಕ ವಿವಾಹ ಹಮ್ಮಿಕೊಂಡಿದ್ದು, ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಈಗಾಗಲೇ
ಹಲವಾರು ಜನರು ನೋಂದಣಿ ಮಾಡಿಕೊಂಡಿದ್ದು ಏಪ್ರಿಲ್ 30 ದಿನಾಂಕದವರೆಗೂ ನೋಂದಣಿಗೆ ಅವಕಾಶ ಕಲ್ಪಿಸಲಾಗಿದೆ. ಮೇ 10ರಂದು ಗೋಶಾಲೆ ಕಲ್ಯಾಣ ಮಂಟಪದಲ್ಲಿ ವಿವಾಹ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು ಎಂದು ತಿಳಿಸಿ ಕರಪತ್ರವನ್ನು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಕಲಬುರಗಿ ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷರು ಬಾಲಸ್ವಾಮಿ ತಿಡಿಗೋಳ, ಜಿಲ್ಲಾಧ್ಯಕ್ಷ ಶಿವರಾಜ್ ಉಪ್ಪಲ್ದಡ್ಡಿ, ಜಿಲ್ಲಾ ಗೌರವಾಧ್ಯಕ್ಷ ಯಮನೂರಪ್ಪ ಪರಪೂರ್, ಜಿಲ್ಲಾ ಕಾರ್ಯಾಧ್ಯಕ್ಷ ಸುರೇಶ್ ಎಲೆಕುಳ್ಳಿಗಿ, ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಬನ್ನಿಗಿಡ್ಡ, ತಾಲೂಕು ಅಧ್ಯಕ್ಷ ದುರ್ಗೇಶ್ ಕಲಮಂಗಿ, ತಾಲೂಕು ಗೌರವಾಧ್ಯಕ್ಷ ಹುಲಗಪ್ಪ ಹುಲಿಯಾರ್, ತಾಲೂಕು ಮಹಾಪ್ರಧಾನ ಕಾರ್ಯದರ್ಶಿ ಗುರುನಾಥ್ ಗದ್ರಟಗಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಜಂಬಣ್ಣ ಉಪ್ಪಲ್ದಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಸವ ಜಯಂತಿಯ ದಿನದಂದು ಮೇ 10ನೇ ತಾರೀಕು ನಮ್ಮ ಜಿಲ್ಲಾ ಸಮಿತಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕಿನ ಸಾರ್ವಜನಿಕ ಬಂಧುಗಳು ಈ ಒಂದು ವಿವಾಹ ಕಾರ್ಯಕ್ರಮದಲ್ಲಿ ವಿವಾಹ ಆಗುವ ವಧುವರರನ್ನು ನೋಂದಾಯಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ವಿನಂತಿ ಮಾಡಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಸಿಂಧನೂರು ನಗರದ ಗೋಶಾಲಾ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದು. ಮತ್ತೊಮ್ಮೆ ಮುಖ್ಯಾಂಶಗಳು. ಅಮಿತ್ ಶಾ ಕರ್ನಾಟಕಕ್ಕೆ ಬರುವುದು ಕನ್ನಡಿಗರಿಗೆ ಕೊಡುವುದಕ್ಕೋ ಕಿತ್ತುಕೊಳ್ಳುವುದಕ್ಕೋ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ. ಗುತ್ತಿಗೆ ಹೊರಗುತ್ತಿಗೆ ದಿನಗೂಲಿ ನೌಕರರ ವೇತನ ಪಾವತಿಸಲು ಮಹಿಳಾ ಸಬಲೀಕರಣ ಸಂಘದಿಂದ ಒತ್ತಾಯ. ಶುದ್ಧ ಕುಡಿಯುವ ನೀರು ಒದಗಿಸಲು ಕಟ್ಟಡ ಹಾಗೂ ಹಮಾಲಿ ಸಂಘಟನೆ ಒತ್ತಾಯ. ಜಮಾಅತೆ ಇಸ್ಲಾಮಿ ಹಿಂದ್ ಸದ್ಭಾವನಾ ವೇದಿಕೆ ಭಾವೈಕ್ಯ ಶಾಂತಿ ಸಂದೇಶ ಸಂಸ್ಥೆಗಳಿಂದ ಇಫ್ತಾರ್ ಸೌಹಾರ್ದ ಕೂಟ. ಮೇ 10ಕ್ಕೆ ದಲಿತ ಸಂಘಟನೆ ಭೀಮ ಗರ್ಜನೆ. ಜಿಲ್ಲಾ ಸಮಿತಿಯಿಂದ 51 ಜೋಡಿಗೆ ಉಚಿತ ಸಾಮೂಹಿಕ ವಿವಾಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.